ನಮ್ಮ ಹೆಸರು ತಂಗಮಣಿ ಅಂತ. ನಾವು ವಿದ್ಯಾನಗರ ಕ್ರಾಸ್ ಚಿಕ್ಕಜಾಳದಿಂದ ಬಂದಿದ್ದೀವಿ. ನಾವು ನಮ್ಮ ಅಪ್ಪನ ನೋಡೋಕೆ ನಾವು ಹೋಗಿದ್ದೀವಿ. ಇಲ್ಲಿ ಅಪ್ಪ ಮನೆಗೆ. ಅಪ್ಪನಿಗೆ ಹೊಡೆದು ಕೈ ಕಾಲು ಎಲ್ಲ ಹೊಡೆದು ಎಲ್ಲಿ ಹೋಗಕ್ಕಾಗದಿರ ಮೂಳೆಗೆ ಕುಂಡಿಸಿದ್ದಾನೆ. ಅದು ನೋಡ್ಕೊಂಡು ಮಾತಾಡಿದಕ್ಕೆ ಬಂದು ನನ್ನ ಮನೆಗೆ ಏನಕ್ಕೆ ಬಂದೆ ಅಂತ ದೊಣ್ಣೆ ತಗೊಂಡು ಚಿಕ್ಕಪಟ್ಟೆ ಹೊಡೆದು ನನಗೆ ಏನು ಕೆಲಸ ನಾನು ಮಾಡೋದು ಕೂಲಿ ಕೆಲಸ. ಚಿಕ್ಕಾಪಟ್ಟೆ ಹೊಡೆದು ನನಗೆ ಏನು ಕೆಲಸ ಮಾಡಕ ಆಗಲ್ಲ. ನಾನು ಇಬ್ರು ಹೆಣ್ಮಕ್ಳು ನನಗೆ. ಅವ್ರಿಗೆ ನಾನೇ ಕೆಲಸ ಮಾಡಿ ಒಬ್ಳೆ ದುಡಿಬೇಕು, ಸಂಸಾರ ಮಾಡಬೇಕು. ನಮ್ಗೆ ಯಾರು ಹೆಲ್ಪ್ ಇಲ್ಲ, ಯಜಮಾನ್ರಿಲ್ಲ, ನನಗೆ ಯಾರು ಇಲ್ಲ ಅಂತ ಅವ್ನಿಗೆ ಅಷ್ಟು ನನಗೆ ಹೊಡೆದವನೆ. ಒಂದು ಸ್ವಲ್ಪನೂ ಒಂದು ಮಾನ್ಯತೆನೇ ಇಲ್ಲ ಅವನಿಗೆ. ಒಂದೇಟಲ್ಲಿ ಬಿಟ್ಟಿಲ್ಲ. ಏನಕ್ಕೆ ಹೊಡೆದಿದ್ದಂತೀರಾ? ನಮ್ಮ ಅಪ್ಪ ಏನೋ ಒಂದು ಈಗ ನಿಮ್ಮ ಮನೆ ಇದೆಯಲ್ಲ, ಯಾರ ಮನೆ ಅದು? ಅದು ಅಪ್ಪ ಮನೆ. ಅಪ್ಪ ಮನೆಗೆ ನೀವು ಹೋಗಿ? ಅಪ್ಪ ಮನೆಗೆ ಹೋಗಿದ್ದು, ಅಪ್ಪನ ನೋಡಕ್ಕೆ ಹೋಗಿದ್ದು. ಅಪ್ಪನಿಗೆ ತುಂಬಾ ವಯಸ್ಸಾಗಿದೆ, ನೋಡೋಣ ಅಂತ ಹೋಗಿದ್ದಕ್ಕೆ ಆ ತರ ಅಷ್ಟು ಏಟು ಹೊಡಿತಾನೆ ನನಗೆ. ಅದಕ್ಕೆ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಅವ್ರು ಏನ್ ಹೇಳ್ತಾರೆ? ಬರ್ತೀನಿ ನೋಡ್ತೀನಿ ಅಂತ. ಇವಾಗ ನಾಳೆ ನೋಡ್ತಾರಂತೆ. ಇಲ್ಲಿ ಬಂದಿದ್ರಿ? ಇಲ್ಲಿ ಲೋಕಾಯುಕ್ತರಿಗೆ ಬಂದಿದ್ದೀವಿ. ಅವರು ಹೇಳಿದ್ದಾರೆ ಮಾಡ್ತಾರೆ, ಮಾಡಿ ಕೊಡ್ತಾರೆ ಎಲ್ಲ. ನಮ್ಗೆ ಬಡವರಿಗೆ ಎಲ್ಲ ಮಾಡಿ ಕೊಡ್ತಾರೆ ಅಂತ ನಂಬಿಕೆ ಇದೆ ನಮ್ಗೆ. ಅವ್ರಿಗೆ ಅರೆಸ್ಟ್ ಮಾಡ್ಬೇಕು. ಅವನಿಗೆ ಮತ್ತೆ ಮುಂಚೆ ಅಂತ ಎಲ್ಲಾರ್ಗು ಹೊಡಿತಾನೆ ಅವನು. ನಾವಿಷ್ಟು ವರ್ಷನೂ ನಾವು ಸುಮ್ಮನೆ ಇದ್ವಿ. ನಮ್ಮ ಅಪ್ಪನಿಗೆ 7 ಜನ ಮಕ್ಕಳು, ಯಾರು ಓದಿಲ್ಲ, ಅವನೊಬ್ಬನೇ ಓದಿದ್ವಿ. ಎಲ್ಲಾರು ಸೇರಿ ಕೂಲಿ ಕೆಲಸ ಮಾಡಿ ಅವನಿಗೆ ಓದಿಸಿದ್ದು. ಅವನ ಎಷ್ಟು ಸತಿ ಎಲ್ಲಾರ್ಗು ಹೊಡೆದಿದ್ದಾನೆ. ನನಗೂ ತುಂಬಾ ಸತಿ ಹೊಡೆದಿದ್ದಾನೆ. ಅಯ್ಯೋ ಎಲ್ಲನೋ ಹೋಗ್ಲಿ ಅಂತ ಸುಮ್ಮನೆ ಇದ್ದೀವಿ. ಆದ್ರೆ ನನ್ಗೆ ಜೀವನೇ ತೆಗಿಯಕ್ಕೆ ನೋಡ್ತಾನೆ. ಅಷ್ಟೇಟು ಹೊಡಿತಾವನೆ. ನನ್ಗೆ ಸಾಯಿಸ್ಬೇಕಂತ ನೋಡ್ತಾವನೆ. ಅವನ ಮೇಲೆ FIR ಆಗ್ಬೇಕು. ಅವನಿಗೆ ಎಲ್ಲಾರ್ಗೂ ಹಿಂಸೆ ಕೊಡ್ತಾನೆ. ಅಕ್ಕಪಕ್ಕ ಜನಗಳಿಗೂ ಅವ್ನ ಹಂಗೆ ಮಾಡೋದು. ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡ್ಬಿಡಕ್ಕೆ FIR ಮಾಡ್ಬೇಕು ಸರ್. ಅವನಿಗೆ ಸ್ವಲ್ಪ ಮತ್ತೆ ಶಿಕ್ಷೆ ಆಗ್ಲೇಬೇಕು ಸರ್. ನಾನು ಕೂಲಿ ಕೆಲಸ ಮಾಡ್ಬೇಕು. ನಮ್ಮ ಮಕ್ಳಿಗೆ ಯಾರು ಸಾಕ್ತಾರೆ? ನಮ್ಮ ಮಕ್ಳು ಇಬ್ರು ಹೆಣ್ಮಕ್ಳು. ನಾನು ಕೆಲ್ಸಕ್ಕೆ ಹೋಗ್ದಿರ ಇದ್ದೀನಿ. ನಮ್ ತಾಯಿ. ನಿಮ್ಮ ಮಾವ ಯಾಕೆ ಹೊಡೆದ್ರು? ಅವರು ಏನಾಯ್ತಮ್ಮ? ಮೀನ್ಸ್ ನಮ್ಮ ಮಾವ ನಮ್ಮ ತಾತನ ಫುಲ್ಲು ಹೊಡೆದು ಕೈ ಕಾಲೆಲ್ಲ ಮುರಿದಾಕಿದ್ರು. ಅದ್ ಮ್ಯಾಟ್ರ್ ಗೊತ್ತಾಗಿ ಇವ್ರು ನೋಡಕ್ ಹೋಗಿದ್ರು ಅಪ್ಪನ್ನ. ಅವ್ರು ನಮ್ಮ ಮಾವ ಏನಕ್ಕೆ ಇಲ್ಲಿ ಬರ್ತೀಯಾ ಅಂತ ನಮ್ಮ ಮಮ್ಮಿನ ದೊಣ್ಣೆ ತಗೊಂಡ್ ಹೊಡಿಯಕ್ ಬರ್ತಿದ್ದಾರೆ. ಕಾರಣ ಏನು? ಕಾರಣ ಏನಂದ್ರೆ ಆಸ್ತಿ ವಿಚಾರಕ್ಕಾಗಿ. ಆಸ್ತಿ ಎಲ್ಲಿ ಕರ್ಕೊಂಡೋಗಿ ಬರ್ಸ್ಕೊಬಿಡ್ತಾರೋ ಅಂತ ಏನಕ್ ಬಂದೆ ಆ ಕಾರಣಕ್ಕೋಸ್ಕರ ಹೊಡೆದಿರೋದು. ಮೀನ್ಸ್ ಮಾವಂದಿರಿದ್ರು, ಚಿಕ್ಕಮ್ಮಂದಿರು 4 ಜನ, 7 ಜನ. ಈಗ ನಿಮ್ಗೆ ತಂದೆ ಇಲ್ಲ. ನಮ್ಗೆ ಇವರೇ ಕೆಲಸ ಮಾಡಿ ನಮ್ಗೆ ಸಾಕೋದು. ಕಂಪ್ಲೇಂಟ್ ಕೊಟ್ಟಿದೀವಿ, ಆಕ್ಷನ್ ತಗೊಬೇಕು ಅವ್ರ ಮೇಲೆ. ನಂಬಿಕೆ ಇಂತ ಆಕ್ಷನ್ ತಗೊಂತಾರಂತ ನಂಬಿಕೆ ಇದೆ. ಲೋಕದಲ್ಲಿ ಹ್ಯೂಮನ್ ರೈಟ್ಸ್ಗೂ ಬಂದಿದೀವಿ. ಅವರು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ಆಕ್ಷನ್ ತಗೊಂತಾರಂತ ನಂಬಿಕೆ ಇದೆ.